ಯೈ ಹೇಳ. ಎ ಫಾರ್ ಆಪಲ್ ಹೇಳು. ಎ ಫಾರ್ ಹೇಳಕ್ಕಿಲ್ಲ. ಏಯ್ ಎ ಫಾರ್ ಹೇಳಕ್ಕಿಲ್ಲಲ್ಲ, ಎ ಫಾರ್ ಆಪಲ್ ಹಂಗಂತೇಳು. ಎ ಫಾರ್ ಹೇಳಕ್ಕಿಲ್ಲ. ಅಯ್ಯೋ ಕೊಟ್ರ ನೋಡೀಗ, ಎ ಫಾರ್ ಆಪಲ್ ಅಂತ ಹೇಳ್ತಾ ಇದೀನಿ, ಹೇಳಕ್ಕಿಲ್ಲ ಅಂತಿದ್ಯಾ. ಅಲ್ಲಿ ಬುಕ್ಕಲ್ಲಿ ಒಂದಿದ್ರೆ ನೀನೇ ಒಂದು ಹೊಸ್ದಾಗಿ ಹುಟ್ಟಿಸ್ಕತಿಯ. ಎ ಫಾರ್ ಹೇಳಕ್ಕಿಲ್ಲಲ್ಲ, ಎ ಫಾರ್ ಆಪಲ್. ನಾನು ಎ ಫಾರ್ ಹೇಳಕ್ಕಿಲ್ಲ. ಅಯ್ಯೋ ಬೇವರ್ಸಿ, ಹಳೆ ಬೇವರ್ಸಿ, ಎ ಫಾರ್ ಅಂದರೆ ಹೇಳಕ್ಕಿಲ್ಲ ಅಂತ್ಯಾ. ನಾನು ಅಷ್ಟೊತ್ತಿಂದ ಏನೋ ಹೇಳ್ತಾನೆ ಅಂದರೆ ಹೇಳಕ್ಕಿಲ್ಲ ನಿಂಗೆ. ಈ ಸ್ಕೂಲ್ನಾಗ ನೋಡೋರೆ ಕಮ್ಮಿ ಮಾರ್ಕ್ಸ್ ತಗೊಂಡು ಕಂಪ್ಲೇಂಟ್ ತಗೊಬತ್ತೀಯಾ. ಈಗ ಓದ್ಸಕ್ಕೆ ಕುಂತ್ಕೊಂಡ್ರೆ ಓದಕ್ಕಿಲ್ಲ ಅಂತ್ಯಾ. ಓದ್ಲಾ? ಸುಮ್ಕೆ ಓದ್ಬಿಡು. ಎ ಫಾರ್ ಅಜ್ಜಿ. ತಿರ್ಗಾ ನೋಡು, ಎ ಫಾರ್ ಹೇಳಕ್ಕಿಲ್ಲ ಅಂದರೆ ಈಗ ಎ ಫಾರ್ ಅಜ್ಜಿ ಅಂತಿದ್ಯಾ. ಸುಮ್ಕೆ ಎ ಫಾರ್ ಆಪಲ್ ಹೇಳು. ಎ ಫಾರ್ ಅಜ್ಜಿ ಅಲ್ಲ, ಆಪಲ್. ಎ ಫಾರ್ ಆಪಲ್ ಹೇಳು. ಅಜ್ಜಿ ಇಲ್ಲೇ ಕೂತಿದ್ಯಲ್ಲ, ಯಾಳೆ ಅವ್ವ ಹೊಡಿತಾವಳೆ ಅಜ್ಜಿ. ಲೇ ಅನಿತಾ ಬುಡ್ಲೆ, ಆ ಎಳೆ ಮಗ್ಗಿಗೆ ಎಂಥದೇ ಓದ್ಸೋದೀನು. ಅವ್ನು ಈಗಲೇ ಓದೇನು ದೊಡ್ಡ ಆಫೀಸರ್ ಆಗಬೇಕೆ. ಅವ್ನು ಓದಲಿಲ್ಲ ಅಂದ್ರೆ ಅವ್ನು ಜೀವಮಾನ ನಡೆಯೋಕ್ಕಿಲ್ವೇ. ಒಳ್ಳೆ ಆ ಮಗಿ ನಾನು ಅಷ್ಟೊತ್ತಿಗೆ ನೋಡ್ತೇವನೆ ಹಿಡ್ಕೊಂಡು ಆ ಎಳೆ ಮಗದ ಬಡ್ದು ಎ ಪಾರು ಅಂತಿದ್ದಿಲ್ಲ. ಏನು ಎ ಪಾರು ಇಲ್ಲ, ಸೋಪಾರು ಇಲ್ಲ. ಸುಮ್ಕೆ ಬಿಡು. ಆ ಮಗನ ಆಡೋ ಮಗನ ಹಿಡ್ಕೊಂಡು ಕುಂಡ್ರಸೋಳ ಆ ಬುಕ್ ಮುಂದೆಲ್ಲ ಕಣ್ಣೀರು ಹರಿಸ್ಕೊಂಡು. ಆ ಮಗ ಏನು ಈಗಲೇ ಡಾಕ್ಟ್ರು ಇಂಜಿನಿಯರು ಆಗ್ಬಿಡ್ತದ. ಬಿಡ್ಲೆ ಆಡ್ಕೊಳ್ಳೋ ಮಗನ. ಈ ಸ್ಕೂಲ್ ರಜಾ ಬಿಟ್ಟಾಗ್ಲೂ ಇವಳು ಬೇರೆ. ಅತ್ತೆ ನೀವು ಸುಮ್ಮ ಕೂತ್ಕೊಳ್ಳಿ, ನಿಮಗೆಲ್ಲ ಗೊತ್ತಾಗಿಲ್ಲ. ಅವನು ಈ ಸ್ಕೂಲ್ನಾಗ ಎಷ್ಟು ಬೈಸ್ಕೊಂಡವನೇ ಗೊತ್ತೇ. ಫೇಲ್ ಮಾಡಿಬಿಡ್ತಿದ್ದೆ ಅಂದರು. ಜಮೀನ್ದಾರು ಮೊಮ್ಮಗ ಅಂದ್ಬಿಟ್ಟಿದ್ದೀವಿ ಅಂತ ಮಿಸ್ ಹೆಂಗೆ ಬೈದು ಕಳಿಸಿದ್ರು. ಅತ್ತದ್ರಾಗೆ ಈಗ ರಜದಲ್ಲಿ ಕೊಂಡು ಸೋತ್ಸುರೆಯ ಮುಂದಕ್ಕೆ ಓದೋದು. ಇಲ್ಲರೇ ಮುಂದಿನ ಕ್ಲಾಸಲ್ಲೂ ಇದೇ ಗೋಳು ಮಾಡ್ತಾನೆ. ಸುಮ್ಕಿರಿ ಅವ್ನು ಓದ್ಕೊಳ್ಳುವಾಗ. ಇನ್ನೇಂದ್ರೆ ನಿನಗೆ ಕಷ್ಟ. ಅವ್ನು ಜಮೀನ್ದಾರ್ ಮೊಮ್ಮಗ ಅಂತೇಳಿ ಅವರೇ ಪಾಸ್ ಮಾಡಿ ಕಳಿಸಿರುವಾಗ ಮುಂದೆ ವರ್ಷಲು ಅದೇ ಆಯ್ತು ತಕ್ಕ. ಜಮೀನ್ದಾರ್ಗಿರಿ ನಮ್ಮ ವಂಶ ಬಿಟ್ಟೋದತ್ತೆ. ಎಲ್ಲೂ ಹೋಗೋಕ್ಕಿಲ್ಲ. ಜಮೀನ್ದಾರು ಅಂತ ಭಯ ಅವ್ರಿಗಿದ್ಮೇಕೆ ಅವ್ನು ಪಾಸ್ ಮಾಡಿ ಕಳಿಸ್ತಾರೆ ಕಣ. ಅವನೇನು ಓದಬೇಕು ಅಂತಿಲ್ಲ ಬಿಡೋನ್ನ. ಜಮೀನ್ದಾರು ಮನೇಲಿ ಹುಟ್ಟಿ ಏನು ಅವನು ಬೇರೆಯವ್ರ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ ಕಣ. ಓದ್ಕೊಂಡು ಅವನಿಗೆ ಕಾಲ್ತ ಓದಿರೋರೆ ಬಂದು ಕುತ್ಕೊಂಡು ಕೆಲಸ ಮಾಡ್ಕೊಟ್ಟಾರು. ಅತ್ತೆ ಸುಮ್ಕಿರಿ. ಆ ಕಾಲ ಹೋಯ್ತು, ಅದು ಬೇರೆ ಈಗ ಬೇರೆ. ಈಗ ಓದಲಿಲ್ಲ ಅಂದರೆ ಮನ್ಸಿಗೆ ಮರ್ಯಾದಿರೋಕ್ಕಿಲ್ಲ. ಸುಮ್ಕಿರಿ ಅವ್ನು ಓದ್ಕೊಳ್ಳಿ. ಏನು ವರ್ಷ ಸಾಧನೆ ಮಾಡ್ತಾರೆ. ಏನೋ ಈ ವರ್ಷ ಮಾವಿನಗೋಸ್ಕರ ಮಾವಿನ ಮೊಮ್ಮಗ ಅಂತೇಳಿ ಮಕ್ಕ ನೋಡಿ ಮಾಡೋರೆ. ಮುಂದಿನ ವರ್ಷ ಸಾಧನೆ ಮಾಡಿ ಅಂದರೆ ನಮ್ಗೆ ತಾನೇ ಏನಂತದೆ. ನಾಳೆ ದೊಡ್ಡವನಾದ್ಮೇಲೆ ಈ ಸ್ಕೂಲ್ಗೆ ಹೋಗಿ ಏನು ಕಲಿತೆ ಅಂದರೆ ಏನು ಹೇಳೋಣ ಅವನು. ಒಂದು ಲೆಕ್ಕ ಬುಕ್ಕನಾರ ಬರೋದು ಬೇಡವೆ. ಇಷ್ಟು ದಿವಸ ಅಂತೂ ತಿರ್ಗಾಡ್ಕೊಂಡೆ ಕಳೆದ್ಬಿಟ್ಟ. ಈಗ ದೊಡ್ಡವನಾಯ್ತವನಿ. ಈಗಲೂ ಓದಲಿಲ್ಲ ಅಂದರೆ ಹೆಂಗೆ. ಅವ್ನು ಓದ್ಕೊಳ್ಳಿ ಸುಮ್ಕಿರಿ. ಹತ್ರ ಹೇಳ್ತಾನೆ. ಅಜ್ಜಿ ನಂಗೆ ಹೊಟ್ಟೆ ನೋಯ್ತದೆ. ಎಂಥದ್ದು ಹೊಟ್ಟೆ ನೋವು? ತಿನ್ನೋವಾಗಿಲ್ಲ, ಉಣವಾಗಿಲ್ಲ, ಕುಣಿಯೋವಾಗಿಲ್ಲ. ಈಗ ಓದಕ್ಕೆ ಕುತ್ಕೊಂಡಾಗ ಬರ್ತಂತೆ. ಈಗ ಕೊಟ್ಟೆ ಅಂದರೆ ನೋಡು. ಹೇಳು ಎ ಫಾರ್ ಆಪಲ್ ಹೇಳು. ಇವಳೊಬ್ಳೆ ಇವತ್ತೊಳ್ಳೆ ಹೆಂಗಾಡ್ತಾವಳು ನೋಡು. ಆ ಮಗಿನ ಹಿಡ್ಕೊಂಡು ಏನೋ ಒಂದೇ ದಿವಸಕ್ಕೆ ಓದಿ ಸಾಕೊಳ್ಳೋಂಗೆ ನೋಡು. ಸುಮ್ಕೆ ನನಗೆ ವಾಪತ್ತಿಸ್ಬೇಡ. ಓದು. ಎ ಫಾರ್ ಆಪಲ್. ಬಿ ಫಾರ್ ಹೇಳೋ. ಹೇಳಿಯೇ ಇಲ್ಲ. ನಾನು ಎರಡು ಹೇಳೋದು, ಆಮೇಲೆ ನನ್ನ ಬಿಟ್ಬಿಡು. ಸರಿ ಹೇಳ. ಎ ಫಾರ್ ಆಪಲ್. ಬಿ ಫಾರ್ ಬಾಲ್. ಎ ಫಾರ್ ಆಪಲ್. ಬಿ ಫಾರ್ ಬಾಲ್. ಬಾಲ್ ಬೇಕು. ಬಾಲ್ ಬೇಕಾ? ಬಾಲು ಕೊಡ್ತೀನಿ. ಇನ್ನು ಎರಡು ಹೇಳ್ಬಿಡು. ಆಮೇಲೆ ಬಾಲ್ ಕೊಟ್ಟು ಆಚೆ ಕಳಿಸ್ತೀನಿ. ಕುಣ್ಕೊಂಡು ಬರುವಂತೆ ಆಯ್ತಾ? ಇನ್ನು ಎರಡು ಹೇಳಿಯಾ? ಅಲ್ಲೋಡ ಆ ಮಗನ ಕಣ್ಣ ನೀರು ಹರಿಸ್ಕೊಂಡು ಎರಡೇಳು ಅಂದ್ಕೊಂಡು ಹೆಂಗಾಡ್ತಾವಳೆ. ಬುಡ್ಲೆ ಸಾಕು. ಈಗ ಎರಡು ಆಯ್ತಲ್ಲ, ಇನ್ನೆರಡು ಏನು ಹೇಳೋದು? ಅಯ್ಯೋ ಎರಡೆರಡೆ ಹೇಳ್ತಾಳೆ. ಬಿಡು ಮಗನ. ಮರಿ ಮಗನೇ ಮೊಮ್ಮಗನೇ ಎದ್ದೊಳ್ಳ. ಹೋಗು ಆಚೆಲಿ ಹೋಗಿ ಆಡ್ಕೊ ಹೋಗ್ಲಾ. ಬರ್ಲಾ ಕೊಬ್ಬರಿ ಮಿಠಾಯಿ ಅದೇ ಕೊಟ್ಟೇನು. ಅವಳು ನಿಮ್ಮ ಅವ್ವ ಆಡ್ತಾಳೆ. ಕೆಲಸ ಇಲ್ಲ ಅವಳಿಗೆ. ಮನೆ ಕೆಲಸ ಬಿದ್ದದ್ದು ಬಿಟ್ಬಿಟ್ಟು ಮಗಿನ ಹಿಡ್ಕೊಂಡು ಕೂತಾಳೆ. ಈ ಸ್ಕೂಲೆಲ್ಲ ಏನೋ ಹೇಳ್ಬಿಟ್ರಂತೆ. ಇವಳು ಬಂದು ಕೇಳ್ಕೊಂಡು ಇಲ್ಲಿ ಮಗ ಅಳಿಸ್ಕೊಂಡು ಇರೋ ನಮ್ಮ ಮೊಮ್ಮಗ. ಜಮೀನ್ದಾರು ವಂಶದ ಮೊಮ್ಮಗ ಅವನು. ನೀನು ಸುಮ್ಕೆ ಹೇಳಿದ ಮಾತು ಕೇಳು. ಈಗ ಹೇಳು. ಸಿ ಫಾರ್ ಕ್ಯಾಟ್. ಡಿ ಫಾರ್ ಡಾಗ್ ಹೇಳು. ಸಿ ಫಾರ್ ಕ್ಯಾಟ್. ಡಿ ಫಾರ್ ಡಾಗ್. ಸಿ ಫಾರ್ ಎಂಥದ ಸಿ ಫಾರ್? ಸಿ ಬಿ ಕಣ್ಲ. ಅದೇ ಅಲ್ವೇ ನೀನು ಹೇಳಿದ್ದು? ಅತ್ತೆ ಹಂಗೆ ಹೇಳ್ಕೊಡ್ಬೇಡಿ, ಸುಮ್ಮನಿರಿ. ಲೇ ಸಿ ಫಾರ್ ಕ್ಯಾಟು ಹೇಳ. ಸಿ ಫಾರ್ ಕ್ಯಾಟ್. ಆಯ್ತು ಬಿಡೆ ಮಗ ಬಿಡೆ. ಬರಲ್ಲ ಸಾಯ್ತಿ ಅಂತ ಕೊಟ್ಟು ಬರ ಹುಡ್ಗ. ಇವಾಗ ಹಿಂಗೆ ಹೇಳೋರು ಅರ್ಥನೇ ಆಗೋಕ್ಕಿಲ್ಲ ಅನಿಸ್ತದೆ. ಮಾಡ್ತಿಂತಾಳೆ. ಸಿ ಫಾರ್ ಕ್ಯಾಟ್ ಹೇಳ್ದಾ? ಇವಾಗ ನನ್ನ ಮಗ ಜಾಣ. ಈಗ ಡಿ ಫಾರ್ ದೆವ್ವ.
ಡಿ ಫಾರ್ ದೆವ್ವ ಹೇಳು. ಯವ್ವ ದೆವ್ವ ಅಂತವಳಲ್ಲ ಯವ್ವ. ನಂಗೆ ಭಯ ಆಯ್ತದೆ, ನಾನು ದೆವ್ವ ಹೇಳೋಕ್ಕಿಲ್ಲ, ದೆವ್ವ ಹೇಳೋಕ್ಕಿಲ್ಲ. ಅಯ್ಯಯ್ಯ ಯವ್ವ ನನ್ನ ಬುಡಕ್ಕೆ ಬರಂಗೋಳಲ್ಲೋ. ನಿಂಗೆ ದೆವ್ವ ಹೆಂಗಿರ್ತದೆ ಗೊತ್ತಿಲ್ಲ. ದೆವ್ವ ದೆವ್ವ ನೋಡಿದ್ದೇನೋ ದೆವ್ವ. ಯವ್ವ ನಮ್ಮ ಅವನಿ ದೆವ್ವ ನಂಗೆ ಅರ್ಥವಳೆ. ಅಜ್ಜಿ ಬಾಯಿ ನನ್ನ ಕರ್ಕೊಂಡು ಹೋಗು, ದೆವ್ವ ಬೇಡ. ಅಯ್ಯೋ ಸುಮ್ಕಿಲ್ಲಲೇ, ನನಗೆ ಹುಚ್ಚಿಕೊಳ್ಳಂಗಾಯ್ತದೆ. ಇವಳು ಯಾಕೋ ಯವ್ವ ಇಲ್ಲ ಅನ್ನಿದ್ರೆ ಕೆಟ್ಟೆ. ಅಜ್ಜಿ ಎಲ್ಲಿಗೆ ಓಡೋಯ್ತಿದ್ದೆ, ನಾನು ಬರ್ತೀನಿ. ಅಜ್ಜಿ ಅಯ್ಯೋ ಹೋಗ್ಲಾ, ಓದ್ಕೊಳ್ಳೆ ಸುಮ್ಕೆ. ನಿಮ್ಮವ್ವ ಇಲ್ಲಾಂದ್ರೆ ದೆವ್ವ ಬಂದೊಳಂಗೆ ಆಡ್ತಾಳೆ. ನಾನು ಬರ್ತೀನಿ ಇರು, ಒಂದೇ ಹೋಗ್ಬಿಟ್ಟು ಬರ್ತೀನಿ. ಅಜ್ಜಿ ನಿಂತ್ಕೊಳ್ಳ, ನನಗೂ ಒಂದ ಬರ್ತದೆ, ನಾನು ಬರ್ತೀನಿ ನಿನ್ಕೊಟ್ಟೆ. ಯಪ್ಪ ನಾನು ಒಂದಕ್ಕೆ ಹೋಗಿ ಹಂಗೆ ಕಮಲಮ್ಮ ಮನೆಗೆ ಹೋಗ್ಬಿಡ್ತೀನಿ. ಕಮಲಮ್ಮ ಅವ್ರ ಮನೇಲಿ ಹಪ್ಪಳ ಹೊತ್ತ ಕರೀದ್ಲು, ಅಲ್ಲಿಗೆ ಮಕ್ಳು ಕರ್ಕೊಂಡು ಹೋಗಿಲ್ಲ. ನೀನು ಇಲ್ಲೇ ಇರಪ್ಪ, ನಾನು ಬಂದೆ ಕಣ ಬಂದೆ. ಅಯ್ಯೋ ಅಯ್ಯ ಲೈ ಅಜ್ಜಿ ಮೊಮ್ಮಗನ ತಿರಿಕೊಳ್ಳಾಯ್ತಾಗೆ. ನಿಮ್ಮ ಅಜ್ಜಿ ಓದ್ಲು ಕಣ, ಇನ್ನು ಸಂಜೆ ಗಂಟೆ ಬರೋಕ್ಕಿಲ್ಲ. ತಿರಿಕೊಳ್ಳಾಯ್ತಾಗೆ ಕಂಡೀವ್ನಿ. ಅವ್ವ ನೀನು ಹೇಳ್ಕೊಡ್ದೆ ಹೇಳು, ಅಲ್ಲ ಹೊಡಿಬೇಡ, ನಾನು ಹೇಳ್ತೀನಿ, ಹೊಡಿಬೇಡ ಕಣವ. ಹಂಗೆ ಬಾ ದಾರಿಗೆ. ಜಾಣನ್ಗೆ ಮಾತಿನ ಪೆಟ್ಟು, ಕೋಣನ್ಗೆ ದೊಣ್ಣೆ ಪೆಟ್ಟು. ಅಮ್ಮನ ಕುಟೆ ಸೇರಿ ಹಾಳಾಗತ್ತಲ್ದೆ ಭಯದಾಗ ಮಾತಾಡ್ಯ. ಈ ಸ್ಕೂಲಲ್ಲಿ ಕಮ್ಮಿ ಮಾರ್ಕ್ಸ್ ತಗತ್ಯ. ಈಗ ಹೇಳು, ಅದು ಯಾಕೆ ಕೇಳಕ್ಕಿಲ್ಲ. ಎ ಪಾರ್ ಆಪಲ್, ಬಿ ಪಾರ್ ಬಾಲ್, ಸಿ ಫಾರ್ ಸಿಬಿ. ಏಯ್ ಸಿ ಬಿ ಅಲ್ಲ ಕ್ಯಾಟ್ ಹೇಳು. ಸಿ ಪಾರ್ ಕ್ಯಾಟ್, ಡಿ ಪಾರ್ ದೆವ್ವ. ಅಲ್ಲ ಕಣಪ್ಪ, ಡಿ ಪಾರ್ ದೆವ್ವ ಅಲ್ಲ, ಡಿ ಪಾರ್ ಡಾಲ್ ಹೇಳು. ಡಿ ಪಾರ್ ಡಾಲ್. ಡಿ ಪಾರ್ ಡಾಲ್. ಏನು ಮಾವಯ್ಯ ಕೂಗುದ್ರಂತೆ? ಏನಿಲ್ಲ ಕಣವ, ನಿನ್ನ ಕುಟೆ ಏನೋ ಒಂದು ದಿವಸ ಕೇಳಬೇಕಾಗಿತ್ತು. ಅದೇನು ಹೇಳಿ ಮಾವಯ್ಯ. ಇದೇನು ನನ್ನ ನೆಂಟ್ರೆ ನೀವು ಹಿಂಗೆ ಕೇಳ್ತಿದ್ದೀರಲ್ಲ? ಹಂಗಲ್ಲ ಕಣ್ತಾಯಿ, ಬೇಜಾರು ಮಾಡ್ಕೋತೀಯೇನೋ. ಏನಪ್ಪ ನಮ್ಮ ಮಾವ ಯಾವಾಗೂ ಕರ್ಬಿಟ್ಟು ಹಿಂಗೆ ಹೇಳ್ತಾರೆ ಅಂತವ. ಏನು ಮಾಡೋಣ ತಾಯಿ, ಈ ಮನೆಯಾಗೆ ಇರೋ ನಿನ್ನ ಗಂಡ ನಿಮ್ಮ ಅತ್ತೆ ಇಬ್ಬರೂ ಒಳ್ಳೆ ಕಳ್ಳರು ಸೇರ್ಕೊಂಡವ್ರೆ. ಏನು ಹೇಳೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಇನ್ನೇನು ಮಾಡಲಿ ಹೇಳು? ಏನಾರು ಇದ್ರೆ ನಿನ್ನ ಹತ್ರನೇ ಇಷ್ಟ ತಿಳ್ಕೊಬೇಕು. ಅದಕ್ಕೆ ನಿನ್ನೆ ಕರಿತೀನಿ ಕಣವ. ಅಯ್ಯೋ ಅದೇನು ಕೇಳಿ, ನಂಗೆ ಗೊತ್ತಿರೋ ಖಂಡಿತ ಹೇಳೋನು. ಅದ್ರೊಳಗೆ ನಾಚ್ಕೊಳ್ಳೋದೈತೆ ನೀವು. ಕೇಳಿ ಮಾವಯ್ಯ, ಅದೇನು ನನಗೆ ಗೊತ್ತಿರೋದು ಹೇಳ್ತೀನಿ ಕಣ. ಏನಿಲ್ಲ ಕಣವ, ನಿನ್ನ ಗಂಡ ಈಗ ಏನು ಕೆಲಸ ಮಾಡ್ತಾವನೆ, ಖರ್ಚಿಗೆ ದುಡ್ಡಲ್ಲಿಂದ ಬರ್ತದೆ ಅಂತ ಗೊತ್ತೇನವ ನಿನಗೆ? ಅದೇನೋ ಗೊತ್ತಿಲ್ಲ ಕಣ್ಮಾವ. ನನ್ನ ಕುಟ ಏನಾರ ಹೇಳಾರೆ, ನಿಮ್ಗೆ ಗೊತ್ತಿಲ್ವೇ ಅದು? ಆದರೆ ನೀನು ಅವನಲ್ಲಿ ಏನಾರ ನಡವಳಿಕೆ ಗಮನಿಸಿದ್ದಿ ತಾಯಿ? ಈ ತಿತ್ಲಾಗೆ ಹೊಸ ಹೆಚ್ಚಾಗಿ ದುಡ್ಡು ಆಡಿಸ್ತಾ ಇರಂಗವನೇ. ನಾನು ಅದನ್ನು ಗಮನಿಸಿದ್ದೀನಿ ಮಾವಯ್ಯ. ಏನು ಮಾತಾಡ್ತಿತ್ತು ಅಂದರೆ ಅಷ್ಟೇ ತಾನೇ ಇಷ್ಟೇ ತಾನೇ ಅಂತಾರೆ. ಎಲ್ಲದಕ್ಕೂ ಅಷ್ಟೊಂದು ಬೆಲೆ ಕೊಟ್ಟು ತಂದು ಮನೆಗೆ ಮಡಗ್ತಾರೆ ಸಾಮಾನುಗಳ. ಹಂಗಾಗಿ ಅದೊಂಚೂರು ಗಮನಿಸಿದ್ದೀನಿ ಮಾವಯ್ಯ. ಲಕ್ಷದ ಮಾತಾಡಾನೆ. ಸಾಮಾನು ತಂದೋನ? ಏನು ಸಾಮಾನು ತಂದೋ ತಾಯಿ ನನಗೆ? ಮನೆಗೆ ಅಂದರೆ ಮನೆ ಸಾಮಾನು ಅಲ್ಲ ಕಣ್ಮಾವ. ಅವ್ರಿಗೆ ಸೆಂಟು ಬಟ್ಟೆಗಳು ಚಪ್ಪಲುಗಳು ಅಂದ್ಕೊಂಡು ಸಾವಿರಾರು ರೂಪಾಯಿ ಕೊಟ್ಟು ತಗೊಬರ್ತಾರೆ. ನಾನು ಹಂಗೂ ಮೊನ್ನೆ ದಿವಸ ಮಗಿಗೆ ಸ್ಕೂಲ್ ಬೇಡ ಬೇರೆ ಸ್ಕೂಲ್ಗೆ ಹಾಕೋಣ ಅಂತೆ. ಆವಾಗ ಅಷ್ಟೇ ತಾನೇ ಎಷ್ಟು ಲಕ್ಷ ರೂಪಾಯಿ ಹಾಕೋಣ ತಗೋ ಅಂದರು. ನನಗೆ ಇದೇನಪ್ಪ ಅನ್ಸ್ಕೊಂಡೆ. ಹಂಗಾಗಿ ಅದೊಂದು ಚೂರು ನನಗೂ ತಲೆಗೆ ಬತ್ತು. ಅದೇ ಏನಾಯ್ತು ಮಾವಯ್ಯ, ನೀವ್ಯಾಕೆ ಕೇಳಿರಿ? ಇದೇ ವರ್ತನೆ ಕಣವ ನಿಮ್ಮ ಗಂಟೊಂದು ಆಯ್ತಿರೋದು. ಜನ ಎಲ್ಲ ನನ್ನನ್ನು ಕೇಳ್ತವ್ರೆ, ನನಗೆ ಗೊತ್ತಿಲ್ಲ. ಅದಕ್ಕೆ ನಿನಗಾರ ಗೊತ್ತಾ ಅಂತ ಕೇಳಿದೆ. ಈಗ ನಿನಗೂ ಅದೇ ಅನುಮಾನ ಹುಟ್ಟದೆ. ಆದರೆ ದುಡ್ಡು ಎಲ್ಲಿಂದ ಬರ್ತದೆ ಅಂತ ತಿಳ್ಕೊಂಡಿದ್ಯಾ ತಾಯಿ ನೀನು? ಅಯ್ಯೋ ಮಾವಯ್ಯ, ಈ ಮನ್ಬಿಟ್ಟು ನಾನೆಲ್ಲ ಹಚ್ಕೋದೇನು? ಮನೇಲಿರೋ ನನ್ನ ಹತ್ರ ಯಾರು ಏನು ಹೇಳಕ್ಕೆ ಬರ್ತಾರೆ? ಏನೋ ಅವರು ಆವ ಭಾವ ನೋಡ್ಕೊಂಡು ಏನೋ ನಡೀತದೆ ಅನ್ನೋದಷ್ಟೇ ಗೊತ್ತು. ಅದ್ಬಿಟ್ಟು ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಮಾವ. ಗೊತ್ತಿರೋ ನಿಮ್ಮ ಕೂಟ ಹೇಳ್ದಿರತ್ತಿದ್ನ. ನಿಮಗೆ ಏನಾದ್ರು ತಿಳಿದಿದ್ರೆ ಹೇಳ್ಬಿಡಿ, ಮುಂಚಿತವಾಗಲೇ ಹೊಸಿ ತಯಾರಿ ಆಗ್ಬಿಡೋಣ ತೆಗಿ, ಮುಂದಕ್ಕೆ ಇನ್ನೇನು ಮಾಡಿಕ್ಕಿರ್ತಾರೋ ಅಂತ. ನೋಡು ಕಟ್ಕೊಂಡೋಳು ನಿಮಗೆ ಹೆಂಗೆ ಅನ್ಸ್ಬಿಟ್ಟದೆ. ಅಯ್ಯೋ ನಮಗೆ ಅನ್ಸಿದ್ಮ್ಯಾಕೆ ನಿನ್ಗೆ ಅನ್ಸಕ್ಕಿಲ್ವಾ? ಇರಲಿ, ಈಗ ನಿನಗೆ ಬಂದಿರೋ ಅನುಮಾನನೇ ನನಗೂ ಬಂದದೆ, ಊರವ್ರಿಗೂ ಬಂದದೆ. ಎಲ್ಲರೂ ಹೋಗಿ ದುರಂಕರದಲ್ಲೇ ಮಾತಾಡ್ತಾನೆ. ದುಡ್ಡ ನೀರಂಗೆ ಖರ್ಚು ಮಾಡ್ತಾವನೆ. ಎಲ್ಲಿಂದ ಬರ್ತದೆ ಅನ್ನೋದು ಮಾತ್ರ ಗೊತ್ತಾಯ್ತಾ ಇಲ್ಲ.
ಏನು ಕೆಲಸ ಮಾಡ್ತಾವನೋ ತಿಳಿತಿಲ್ಲ. ಹಿಂಗಾರೆ ಹೆಂಗವ? ಏನು ಮಾಡ್ತಾವನೆ ಅಂತ ಹೆಂಗೆ ತಿಳ್ಕೊಳ್ಳೋದು? ಯಾಕೆ ಮಾವಯ್ಯ, ಏನಾಯ್ತು? ಆಚೆಲಿ ಏನು ಮಾಡ್ಬಿಟ್ಟು ಬಂದವ್ರೆ? ಅದು ಏನೋ ಬಿಡವ. ನಮ್ಗಿದ್ನೆಲ್ಲ ತಿಳ್ಕೊಳಕ್ಕಾಗಕ್ಕಿಲ್ಲ ಮಾವಯ್ಯ. ನೀವು ಸತೀಶಣ್ಣಂಗೆ ಈ ವಿಷಯ ಹೇಳಿದ್ರೆ ಅವರೇ ಏನಾದ್ರು ಮಾಡೋರೇನೋ. ಸತೀಶನೇ ನನ್ನನ್ನು ಕರೆದು ಹೇಳಿದ್ದು ಕಣ್ತಾಯಿ. ಹಿಂಗೆ ಸತೀಶ್ ಅವ್ರದ್ದು 2 ಎಕರೆ ಜಮೀನು ಇತ್ತಲ್ಲ, ಅದನ್ನ ನನಗೆ ಬರ್ಕೊಡು, ನಿಂಗೆ ದುಡ್ಡು ಕೊಟ್ಟೇನು ಅಂತ ಹೋಗಿದಂತ ಅವ್ರ ಮನೆಗೆ. ಅದಕ್ಕೆ ಸತೀಶ ನನ್ನನ್ನು ಕರೆದ್ಬಿಟ್ಟು ಎಲ್ಲಿಂದ ಬತ್ತಾದೆ ಹಿಂಗಂತ ಬಂದವನೇ ಅಂತ ಹೇಳ್ದ. ನಾನು ಇದೇನಪ್ಪ ಅಂತ ತಿಳ್ಕೊಳಕ್ಕೆ ನಿನ್ನನ್ನು ಬಂದು ಕೇಳಿದ್ದು. ಈಗ ನೋಡು ನಿಂಗೂ ಗೊತ್ತಿಲ್ಲ. ಪಾಪ ಸತೀಶ ತಾನೇ ಹೆಂಗೆ ತಿಳ್ಕೊತಂತಾಯಿ, ಇವ್ನು ಹಿಂದೆಲ್ಲಿ ಹೋಗೋಕ್ಕಾಗತ್ತ ಅವ್ನು ಮನೆ ಮಠ ಬಿಟ್ಟು. ಈ ಹಾಳ ಬಸ್ತಿ ಅವ್ನು ಏನು ಮಾಡ್ತಾವನೋ, ಇದೊಂದು ತಲೆ ಚಿಂತೆ ಇಕ್ತಾನಲ್ಲ ಇವನು, ಹಾಳಾದು ನೀನು. ನೋಡೋಣ ಏನಾಯ್ತದು. ಸತೀಶಣ್ಣನ ಜಮೀನು ಬೇಕಂತ ಇವ್ರಿಗೆ. ಯಾಕೆ ಇರೋದು ಸಾಕಾಗಕ್ಕಿಲ್ವಂತ? ಅದನ್ನೇ ಒಂದು ದಿವಸ ಮೈ ಬಗ್ಗೆ ಸುತ್ತಿಲ್ಲ ಬಿತ್ತಿಲ್ಲ. ಅವ್ರ ಜಮೀನು ಕೆಳಕ್ಕೆ ಹೋಗಿದ್ರೆ ಸತೀಶಣ್ಣ ಸರಿಯಾಗಿ ಬೈಕ್ ಕಳಿಸ್ಬೇಕಾಗಿತ್ತು. ಇಲ್ಲ ಇಲ್ಲ, ಸತೀಶ ಬೈದಿಲ್ಲ, ನೈಸಾಗಿ ಸಾಗಕೋನೆ. ಅದನ್ನೇ ತಂದು ನನ್ನ ಕೂಟ ಹೇಳ್ದ. ಈಗ ಎಲ್ಲ ಸೇರ್ಕೊಂಡು ಅವ್ನು ಏನು ಮಾಡ್ತಾನೆ ಅಂತ ತಿಳ್ಕೋಬೇಕು. ಏನೋ ಮಾವಯ್ಯ, ನನಗೂ ಗೊತ್ತಾಗಿಲ್ಲ. ಆದರೆ ಈತಿತ್ಲಾಗೆ ರಾತ್ರಿ ಹೊತ್ತು ಬರ್ತಾರೆ, ಎದ್ದೋಯ್ತಾರೆ. ಬೆಳಗಿನ ಜಾವ ಬರ್ತಾರೆ, ಒಂದ್ಸಲ ರಾತ್ರಿ ಹೊತ್ತಲ್ಲಿ ಲೇಟಾಗಿ ಬರ್ತಾರೆ. ಹಿಂಗೆಲ್ಲ ಮಾಡ್ತಾರೆ. ಓಹೋ, ರಾತ್ರಿ ಹೊತ್ತು ಕೆಲಸ ನಡೀತಾ ಅದು? ಹಂಗಾರೆ ಈ ಕಳ್ಳನ ಮಗ ಇನ್ನೇನೋ ಕೆಲಸಲೇ ಮಾಡ್ತಿರ್ಬೇಕು ಇವನು. ರಾತ್ರಿ ಹೊತ್ತಿನ ಕೆಲಸ ಮಾಡ್ತಾವನಾ? ಸರಿ 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 ಅನಿತಾ, ಈ ವಿಷಯ ನನ್ನ ಕೂಟೆ ಮಾತಾಡಿದ್ದು ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡ. ಇದನ್ನ ಹೆಂಗೆ ಪತ್ತೆ ಹಚ್ಬೇಕು ಅಂತ ಯೋಚನೆ ಮಾಡ್ತೀನಿ. ನೀನೇನು ಕಾಣ್ದೊಳಂಗೆ ಇದ್ದು ಬಿಡವ. ಇನ್ನೂ ಏನಾರು ಸಿಗ್ತದ ಅಂತ ಹೇಳಿ ವಿಷಯಗಳ ನೋಡ್ಕೋತಾ ಇರು. ನಿಂಗೇನಾದ್ರು ಗೊತ್ತಾದಕ್ಕೆ ನನಗೆ ಹೇಳು, ಆಯ್ತಾ ತಾಯಿ? ನಿಮ್ಮ ಅತ್ತೆ ಕೂಟನೇ ಹೇಳಕ್ಕೆ ಹೋಗ್ಬೇಡ. ಅವ್ನ ಕೆಲಸದಾಗ ಶಾಮೀಲಾಗಿದ್ರು ಆಗಿರ್ತಾಳೆ ಮನೆಯಾಳಿ. ಅವ್ವ ಮಗ ಇಬ್ರು ಸೇರ್ಕೊಂಡೆ. ಇನ್ನೊಮ್ಮೆ ನೀನು ಹೇಳಿದ್ರೆ ಸುಮ್ಕೆ ಅವ್ನ ಕಿವಿಗೆ ಊದು ಬಿಡ್ತಾಳೆ. ನೀನು ಅವ್ಳ ಕೂಟ ಹೇಳಕ್ಕೆ ಹೋಗ್ಬೇಡ. ನಾನು ಈ ವಿಷಯನ ನೋಡ್ಕೋತೀನಿ. ನೀನು ಹೋಗವ, ಹೋಗು. ಸರಿ ಮಾವಯ್ಯ, ಆದರೂ ನಿಮ್ಗೇನಾರ ವಿಷಯ ಗೊತ್ತಾದರೆ ನನಗೆ ಹೇಳಿ ಮಾವಯ್ಯ. ತಾಯಿ ನಿಂಗೆ ಹೇಳ್ದಿರ ಇರ್ತೀನಿ, ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ತಾಯಿ, ನಾಡಿದ್ದು ನಾನು ಸತೀಶ ಮಗ ಎಲ್ಲರೂ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಅದು ಪುಣ್ಯಕ್ಷೇತ್ರಗಳಿಗೆ ಸತೀಶ ಕರ್ಕೊಂಡೋಗ್ತೀನಿ ಇಂದವನೇ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ನಿಮ್ಮ ಅತ್ತಿಗೆ ಇವತ್ತು ಹೇಳೋಕ್ಕಿಲ್ಲ, ನಾಳೆ ಹೇಳ್ತೀನಿ. ಆಮೇಲೆ ಅದಕ್ಕೂ ಇನ್ನೇನಾರ ಮಾಡಿಗಿಡೋಳು. ಏನೋ ನೀನು ಜೋಪಾನವಾಗಿರವ ಈ ಸೀದಲುಸಿ. ನಾವು ಹೋಗಿದ್ದೊಂದು ವಾರ ಬಿಟ್ಕೊಂಡು ಬಂದ್ಬಿಡ್ತೀವಿ. ಹೈ, ಟ್ರಿಪ್ ಹೊಂಟಿರೇ? ಹೋಗ್ಬಿಟ್ಟು ಬನ್ನಿ ಮಾವಯ್ಯ. ತೀರ್ಥಕ್ಷೇತ್ರಗಳು ಚೆಂದಾಗಿರ್ತವೆ. ಎಲ್ಲ ಕಡೆಗೆ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ಮಗಿಗೆ ರಜಾ ಇತ್ತು, ನನಗೂ ಬರೋಕ್ಕೆ ಆಸೆ. ಏನು ಮಾಡೋಣ, ಈ ಅತ್ತೆನವ ಇವ್ರುವ ಅವ್ರ ಜೊತೆ ಬರೋಕ್ಕಿಲ್ಲ, ಇವ್ರು ಬರ್ದೆ ನನ್ನನ್ನು ಕಳ್ಸೋಕ್ಕಿಲ್ಲ. ಸರಿ, ನೀವಾರ ಪುಣ್ಯವಂತರು, ಹೋಗಿದ್ದು ಬನ್ನಿ. ಸತೀಶಕ್ಕ ಹುಷಾರಾಗಿ ಹೋಗ್ಬಿಟ್ಟು ಬರಲಿ ಅಂತ ಹೇಳಿ. ಏನು ಮಾಡತ್ತಾಯಿ, ಎಲ್ಲದಕ್ಕೊಂದು ಟೈಮ್ ಅಂತ ಬರ್ತದೆ. ಅಲ್ಲಿಗಂತ ಏನು ಮಾಡೋಕ್ಕಾಗಿಲ್ಲ, ನೀನು ಹಣೆ ಬರ. ಸರಿ ಕಣವ, ನಾವು ಜೋಪಾನ ಹೋಗ್ಬಿಡ್ತೀವಿ. ನೀನು ಜೋಪಾನ ತಾಯಿ. ನೀನು ಆಮೇಲೆ ನಿಮ್ಮ ಅತ್ತೆ ಎದುರುಗಡೆ ಹೇಳೋಕ್ಕಾಗಿಲ್ಲ, ಅದಕ್ಕೆ ಈಗಲೇ ಹೇಳ್ಬಿಟ್ಟಿವ್ನಿ.